टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಾಪಲಣ್ಣಿ ಕೇಳ್ಗಾಲ ಅಂದ್ರೆ ಯಾವ್ದು ಗೊತ್ತಿಲ್ಲಣ್ಣ. ಅನ್ನ ಹಾಕ ರೈತಂಗೆ ಮಣ್ಣು ತಿನ್ನಿಸ್ತಾವ್ರಿ ನೋಡಿಲ್ಲಿ. ಮಣ್ಣು ತಿನ್ಬೇಕ ನಾವು ಮಣ್ಣು ತಿನ್ಬೇಕ ನಾವು ಮಣ್ಣು ತಿನ್ಬೇಕ ನಾವು ಮಣ್ಣು ತಿನ್ಬೇಕ ಬಡವ್ರ ಮಣ್ಣು ತಿನ್ಬೇಕಾದ್ರೆ ಬಡವ್ರ ಅಯ್ಯಯ್ಯೋ ಅನ್ನ ಹಾಕ ರೈತಂಗೆ ಮಣ್ಣು ತಿನ್ನೋ ಪರಿಸ್ಥಿತಿಗೆ ತಂದುಕೊಂಡ್ರು ಸವೆ ಇವೇನ್ ಉದ್ಧಾರ ಆಯ್ತವೇನ್ಲ. ಇಂಥ ರಾಜಕೀಯ ಮಾಡಿ ಏನಾಗ್ಬೇಕು ಅಂತ ಹೊಂಟವಂತ್ಲ. ರೈತನ್ ಶಾಪ ತಡ್ತಲೇ ಇರೋದಿಲ್ಲ ಕಣ್ಲ ಓದಿಕೇತ. ಇವಕ್ಕೆ ಯಾವ ಶಾಪನು ತಟ್ಟದಿಲ್ಲ ಕಣ. ಗೊಬ್ಬರ ಕೊಡಿರ್ಲ ಅಂದ್ರೆ ಒಂದಷ್ಟು ಕಡೆ ಮುಚ್ಚಿಟ್ಕೊಂಡು ಬ್ಲಾಕ್ ಅಲ್ಲಿ ಮಾರಕ್ ಹೊಂಟವಂತೆ. ಇನ್ನ ಒಂದಷ್ಟು ಕಡೆ ಗೊಬ್ಬರನೇ ಬಂದಿಲ್ಲ, ಸ್ಟಾಕ್ ಇಲ್ಲ ಅಂತವಂತೆ. ಕರಿಲೆಯಲ್ಲಿ ಆಡಳಿತ ಪಕ್ಷದ ಬೃಹಸ್ಪತಿಗಳನ್ನ ರೈತ ಮಕ್ಕೂಗಿತಾ ಇರೋದು ಕಾಣಿಸ್ತಾ ಇಲ್ವಂತೇನ್ಲ. ಅವನ್ ಕೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ದೂರ ಇರ್ತಾವೆ ಕಣ ನೋಡಿಲಿ. ನೋಡಿ, ಕೇಂದ್ರ ಸರ್ಕಾರದವರು ನಮಗೆ ಸರಿಯಾದ ಸಮಯಕ್ಕೆ ಗೊಬ್ಬರಗಳನ್ನ ಕೊಟ್ರೆ ಯಾಕೆ ಈ ಪ್ರಾಬ್ಲಮ್ ಬರುತ್ತೆ? ಇನ್ನೂ ಕೂಡ ಬರಬೇಕು. ಕೇಂದ್ರ ಸರ್ಕಾರದಿಂದ ನಮಗೆ ಬರಬೇಕಾದಂತ ಗೊಬ್ಬರದ ಪ್ರಮಾಣ ಇನ್ನೂ ಬಂದಿಲ್ಲ. ಅದನ್ನ ನಮಗೆ ಸರಬರಾಜು ಮಾಡಿದ್ರೆ ನಾವು ಇಟ್ಕೊಂಡು ಸ್ಟಾಕ್ ಮಾಡಿ ಇಟ್ಕೊಳ್ತೀವ. ಗೊಬ್ಬರದ ಬಗ್ಗೆ ಹೋಮ್ ಮಿನಿಸ್ಟ್ರು ಕೇಳಿದ್ರೇನಿಲ್ಲ ಪ್ರಯೋಜನ. ಕೃಷಿ ಮಂತ್ರಿ ಅಂತ ಒಂದಿರ್ಬೇಕಲ್ಲ ಓದಿಕೇತ. ಕರಿಲ ಅದನ್ನ ಒಂತು ನೋಡ್ಲಣ್ಣ, ಅದುವೇ ಇದೇ ಉತ್ತರ ಕೊಡ್ತೈತೆ ಕಣ. ಇದು 100ಕ್ಕೆ 100 ಕೇಂದ್ರ ಸರ್ಕಾರ ಸರಬರಾಜು ಮಾಡ್ತಕ್ಕಂಥದ್ದು. ನಾವು ಒಂದು ಡಿಸ್ಟ್ರಿಬ್ಯೂಷನ್ ನಮ್ದು 100ಕ್ಕೆ 100 ಕೇಂದ್ರ ಸರ್ಕಾರದವರು ಈ ಸಪ್ಲೈ ಕೊಡ್ತಕ್ಕಂಥದ್ದು. ಯಾರು ತಪ್ಪಂತೆ? ಅಭಿವೃದ್ಧಿ ಆದ್ರೂ ಕೇಂದ್ರ ಸರ್ಕಾರ ಅಂತವಿ, ರೇಟ್ ಜಾಸ್ತಿ ಆಗಿದ್ರು ಕೇಂದ್ರ ಸರ್ಕಾರ ಅಂತವಿ. ಈಗ ಗೊಬ್ಬರಕ್ಕೂ ಅವ್ರನ್ನೇ ಕೇಳ್ತಾವಲ್ಲ. ಅವುಗಳ ತುಂಬ ವಸೂಲಿ ಮಾಡೋದ್ ಕಲೀಲಿಲ್ಲ ಅಂದ್ಮೇಲೆ ಅಧಿಕಾರಿ ಹಿಡಿದು ಏನ್ ಮಾಡ್ತಾವಂತಲ ಇವು. ನಾನು ಪತ್ರ ಬರೆದಿದ್ದೀನಿ ರೈತರಿಗೆ. ಈ ಸಾರಿ ಮಳೆ ಮುಂಗಾರು ಮಳೆ ಮೊದಲೇ ಬಿದ್ದ್ಬಿಟ್ಟಿದೆ. ಜಾಸ್ತಿ ಬಿತ್ತನೆ ಮಾಡಿದ್ದಾರೆ ರೈತರು. ಗೊಬ್ಬರ ಬೇಕಾಗ್ತದೆ, ಅದಕ್ಕೋಸ್ಕರ ಗೊಬ್ಬರ ಸರಬರಾಜು ಮಾಡಿ ಅಂತೇಳಿ ಅವರು ಪತ್ರ ಬರೆದಿದ್ದಾರೆ, ನಾನು ಪತ್ರ ಬರೆದಿದ್ದೀನಿ. ಸೂಪರ್ ಮಾಮಾ. ಸೆಂಟ್ರಲ್ ಗೌರ್ಮೆಂಟ್ ಇವುಗಳನ್ನ ಕಂಡ್ರೆ ಮುಖ ಉರಿಸ್ತದೆ ಕಣೆ. ಇನ್ನುವೇ ನಮ್ ರಾಜ್ಯದ ಎಂಪಿಗಳು ಮನೆ ಮುಂದೆ ಗೇಟಿಗೆ ಒಂದ್ ಬೋಲ್ಡ್ ಅಲ್ಲಿ ಎಂಪಿ ಅಂತ ಹಾಕೊಂಡಿದ್ಬಿಟ್ರೆ ಬೇರೇನು 5 ಪೈಸದ ಪ್ರಯೋಜನ ಆಗಿಲ್ಲ ಕಣೆ. ಇಂಥ ಎಂಪಿಗಳು MLAಗಳು ಮಿನಿಸ್ಟ್ರುಗಳನ್ನೆಲ್ಲ ಗೆಲ್ಸಿ ರೈತ ಮಣ್ಣು ತಿನ್ನ ಸ್ಟೇಜ್ ಬಂದೈತಲ್ಲ ಬೇಕನಶಿ. ಏನು ಮಾಡ್ತಾವಲ್ಲ ವಿರೋಧ ಪಕ್ಷದವು? ಅವು ಹೋರಾಡ್ತೀವಿ, ರಾಜ್ಯ ಸರ್ಕಾರದ ಮೇಲೆ ಸ್ಟ್ರೈಕ್ ಮಾಡ್ತೀವಿ ಅಂತ ರೆಡಿ ಆಗಬೇಕಲ್ಲಣ್ಣ. ಕೇಂದ್ರ ಸರ್ಕಾರದಿಂದ ಬಂದಿರೋದು 8,73,00,000 ಮೆಟ್ರಿಕ್ ಟನ್. ಇವರು ವಿತರಣೆ ಮಾಡಿರೋದು ಅಪ್ರಾಕ್ಸಿಮೇಟ್ಲಿ 7 ಲಕ್ಷ. ಇನ್ನು ಉಳಿದಿದ್ದು ಎಲ್ಲೋಯ್ತು? ಅವರು ಮಾಡಿರೋಂಥ ಎಡವಟ್ಟಿನ ಕಾರಣದಿಂದ, ಯಾಕಂದ್ರೆ 3 ತಿಂಗಳ ಹಿಂದ್ಗಡೆನೆ ಅದು ಸರಿ ಮಾಡಿಕೊಂಡಿದ್ರೆ ನಮ್ಮ ರೈತರು 9 ತಿಂಗಳ ಕಾಲ ಸಫರ್ ಆಗೋದು ಬೇಕಿದ್ದಿಲ್ಲ. ಇಂಥವುಗಳಿಂದ ರೈತ ಉದ್ಧಾರ ಆಯ್ತಾನೆ. ಇಂಥ ದೊಡ್ಡ ತಿನ್ನ ಲೀಡರ್ಗಳಿಗೆ ಅನ್ನ ಆಗ್ತಾನೆ ಅನ್ನೋದೇ ಡೌಟು ಕಂಡ್ಲೆ. ರೈತ ಕೈಲಾಗ್ದೆ ನಂಗೆ ಮಣ್ಣು ತಿಂತ ಕೂರ ಬದಲು ಬಾಯರ್ ಕೋಲ್ ತಗೊಂಡು ಬೆನ್ನ ಮೇಲೆ ಬರೆ ಬರಂಗ್ ಬಿಡಿಬೇಕು ಕಂಡ್ಲೆ. ರೈತನ ಮೇಲೆ ಕಂಪ್ಲೇಂಟ್ ಕೊಡಕ್ಕೂ ಆಗ್ಬಾರ್ದು, ಹೊಡೆದ್ರು ಹೇಳ್ಕೊಳ್ಳಕ್ಕೂ ನಾಚಿಕೆ ಆಗ್ಬೇಕು ಅಂತ ಶೀನು ಮಾಡಿಡಬೇಕು. ಆಗ ಬುದ್ಧಿ ಕಲಿತವೆ ಕಣ್ಣಿಡ್ಲೆ. ತೆರಿಗೆ ಶಿವನಿ ಶಂಭುಲಿಂಗ.